ಯಾರಿಂದ ಏನು ಉತ್ತರ ಬಂತು, ಏನು ಮದುವೆಯಾರು ಅಂತ ಅದ್ರ ಬಗ್ಗೆ ವಿಡಿಯೋನು ಮಾಡಿಬಿಟ್ಟಿದ್ದೀನಿ ನಾನು ನಿಮಗೆ. ಯಾವ ದೇಶದ ಯಾವುದೇ ಪ್ರಧಾನಿತ್ವ ಅಧ್ಯಕ್ಷರಾಗಿರಿ, ಹೌದಪ್ಪ ಇದು ಸರಿಯಾದ ನೀವು ಹೇಳಿದ್ದು, ಪಾಕಿಸ್ತಾನ ಭಯೋತ್ಪಾದಕ ದೇಶದ ಒಂದಾದರೂ ದೇಶ ಹೇಳ್ತಾ. ಇದಕ್ಕೆ ಕಾರಣ ಇಷ್ಟ, ಅತಿಯಾದ ಹಿಂದುತ್ವ, ಮಾಬ್ ಲಿಂಚಿಂಗು, ಮತ್ತೊಂದು ಮುಗಿದೊಂದು. ನಾವು ಮೂಲತಃ ಜಾತ್ಯತೀತ ಯಾಕೆ ಇಟ್ಕೊಂಡಿವಿ ಅನ್ನೋ ಸತಿ ವಿಮರ್ಶೆ ಮಾಡಬೇಕಾಗಿರೋದು BJP ಮತ್ತು RSS. ಹೌದು, ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅದೇ ಕಾಲಕ್ಕೆ ಇಸ್ಲಾಂ ಧರ್ಮ ಇಸ್ಲಾಮಿಯಸ್ಟ್ರಿಗೆ ಅಥವಾ ಮುಸ್ಲಿಮರಿಗೆ ಶ್ರೇಷ್ಠ ಅನ್ನೋದು, ಕ್ರಿಶ್ಚಿಯನ್ರಿಗೆ ಅದು ಶ್ರೇಷ್ಠನ. ಇವತ್ತು ಅದು ಬಂದು ನಿಂತದಂತ ಅನಿಸ್ತದೆ. ಇವತ್ತು ನೋಡು ಸೂಕ್ಷ್ಮವಾಗಿ, ಅಮೇರಿಕಾ ಪಾಕಿಸ್ತಾನ ಪರ, ರಷ್ಯಾ ಪಾಕಿಸ್ತಾನ ಪರ, ಚೀನಾ ಅವ್ರ ಬೆಂಬಲ, ಯಾವುದೇ ವಿಮಾನ ಕೊಟ್ಟು ನಮ್ಮ ವಿಮಾನ ಹೊಡೆದು ಉಳಿಸೋರು ಅಂತ ದಾಖಲೆಗಳು ಸಿಗ್ತಾ ಇದ್ದಾವ. ಮತ್ತು ಓಪನ್ನಾಗಿ ಟ್ರಂಪ್ ಅವರು ನಾನು ಮುಗಿಸಿದ್ರಿ ಅಣು ದಾಳಿಯಾಗಿ ಎರಡು ದೇಶವು ಹಾಳಾಗಿ ಹೋಗ್ತಾ ಇದ್ದು, ನಾಶ ಆಗ್ತದೆ, ನಾವು ಉಳಿಸಿದ್ನಿ, ನನಗೆ ಶಾಂತಿ ಅನುಕೂಲ ಸಿಗ್ಬೇಕ್ರಿ ಅನ್ನೋ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಮೋದಿಯವರು ಮೌನ ಆಗಿಬಿಟ್ಟಿದ್ದಾರೆ. ಇದೆಲ್ಲ ಮಾಡೋಕ್ಕಿಂತಲೂ ನಮ್ಮ ನ್ಯಾಷನಲ್ ಪಾಲಿಸಿ ಆಯಿತು, ಇಂಟರ್ನ್ಯಾಷನಲ್ ಪಾಲಿಸಿ ಆಯಿತು, ಒಂದಕ್ಕೊಂದು ಲಿಂಕ್ ಇದ್ದವ್ರು. ಈ ಸಹಜದ ಒಂದು ಹೆಣ್ಣು ಕೊಡ್ಬೇಕಾಗಿತ್ತು ಅಂದರೆ ಗಂಡಿನ ಮನೆಯವ್ರು ಹೇಗೆ ಅದಾರಪ್ಪ, ಜಗಳರದಾರೋ, ಒಳ್ಳೆಯವ್ರದಾರೋ, ಕೆಲಸ ಮಾಡ್ತಾರೋ ಇಲ್ಲೋ, ಆಸ್ತಿ ಎಷ್ಟು ಏನು ಎಲ್ಲ ಅದೇ ರೀತಿ ಗಂಡಿನ ಕಡೆ ನೋಡೋದು, ಹೆಣ್ಣು ಕಡೆ ನೋಡೋದು ನೋಡ್ತೀವಿ ನಾವು. ಹಾಗೆ ನಮ್ಮ ಜೊತೆ ವ್ಯವಹಾರ ಮಾಡೋಂಥ ಇಂಟರ್ನ್ಯಾಷನಲ್ ಇದ್ದಂತಹ ಬೇರೆ ಬೇರೆ ದೇಶಗಳು ಇದೇ ರೀತಿ ವಿಚಾರ ಮಾಡ್ತಾರೆ. ಹೌದಪ್ಪ, ಅವರಲ್ಲಿ ಇನ್ನುಳಿದ ಧರ್ಮೀಯರಿಗೆ, ಅದರಲ್ಲೂ ಮುಸಲ್ಮಾನರಿಗೆ ಸೆಕ್ಯೂರಿಟಿ ಇಲ್ಲ, ಶೂರಿಟಿ ಇಲ್ಲ, ಬದುಕಿಲ್ಲ ಅಂತ ಪ್ರಚಾರ ಪಾಕಿಸ್ತಾನತೆ ಮಾಡೇ ಮಾಡ್ತಿರೋದು ನಿರಂತರವಾಗಿ. ನಾವು ಮಾಡದೆ ಹೋದ್ರು ಸರ್. ಕಾಶ್ಮೀರಿಗಳು